ಕೋಟೆನಾಡು ಚಿತ್ರದುರ್ಗದಲ್ಲೂ ಕೂಡ ಕೇಸರಿ ಪಾಳ್ಯದಲ್ಲಿ ಬಂಡಾಯದ ಬಿಸಿ ಹೆಚ್ಚಾಗ್ತಾ ಇದೆ. ಗೋವಿಂದ ಕಾರಜೋಳ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ವಿರೋಧ ಕೋಟೆನಾಡಲ್ಲಿ ವ್ಯಕ್ತವಾಗ್ತಾ ಇರೋದು. ಚಿತ್ರದುರ್ಗದ ಬಿಜೆಪಿ ಕಚೇರಿಯ ಮುಂದೆ ಪ್ರತಿಭಟನೆ ಆಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಎಂಸಿ ರಘುನಂದನ್ ಅಭಿಮಾನಿಗಳು ಅಥವಾ ಅವರ ಬೆಂಬಲಿಗರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಕಾರ್ಯಕರ್ತರ ಸಿಟ್ಟಿಗೆ ಕಿಟಕಿ ಗ್ಲಾಸ್ ಪೀಸ್ ಆಗಿದೆ. ಗೋವಿಂದ ಕಾರಜೋಳ ಅವರ ಸ್ಪರ್ಧೆಗೆ ತೀವ್ರ ಮಟ್ಟದ ವಿರೋಧ ವ್ಯಕ್ತವಾಗ್ತಾ ಇರೋದು ಸಹಜವಾಗೇ. ಇದು ಕೇಸರಿ ಪಾಳ್ಯದಲ್ಲಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಯಾರನ್ನೋ ಎಲ್ಲಿಂದಲೋ ಕರ್ಕೊಂಡು ಬಂದು ಯಾವುದೋ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿಸ್ತಿದ್ದಾರೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಆಕ್ರೋಶ ಹೆಚ್ಚಾಗ್ತಾ ಇದೆ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇರೋದು ಇದು ಎಂಸಿ ರಘುನಂದನ್ ಅವರ ಅಭಿಮಾನಿಗಳ ಪ್ರೊಟೆಸ್ಟ್ ಆಗ್ತಾ ಇರೋದು. ನಮಗೆ ಸ್ಥಳೀಯರೇ ಬೇಕು, ವಲಸಿಗರಲ್ಲ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ತುಮಕೂರಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿಯನ್ನ ನೋಡಿದ್ವಿ. ಸೋಮಣ್ಣ ಅವರ ಸ್ಪರ್ಧೆಗೆ ಯಾವ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇತ್ತು ಅಂತ. ಈಗ ಕೋಟೆನಾಡು ಚಿತ್ರದುರ್ಗದ ಸರದಿ ಕಾರಜೋಳ ಅವರ ಸ್ಪರ್ಧೆಯಲ್ಲಿ ಬೇಡ, ಸ್ಥಳೀಯ ನಾಯಕರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಆಗ್ರಹ ಹೆಚ್ಚಾಗ್ತಾ ಇದೆ. ನೋಡಿ, ಗೋ ಬ್ಯಾಕ್ ಗೋವಿಂದ ಕಾರಜೋಳ ಅವರ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋ ಬ್ಯಾಕ್ ಗೋವಿಂದ ಕಾರಜೋಳ ಅನ್ನುವಂತಹ ಆಕ್ರೋಶ ಈಗ ವ್ಯಕ್ತವಾಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಪಟ್ಟು ಸಹಜ. ಇದು ಸ್ಥಳೀಯರಿಗೆ ಟಿಕೆಟ್ ಕೊಟ್ಟಾಗ ಕ್ಷೇತ್ರದ ಪರಿಚಯ ಇರುತ್ತೆ, ಜನರ ಜೊತೆಗೆ ಒಡನಾಟ ಇರುತ್ತೆ, ಕಾರ್ಯಕರ್ತರು ಕೂಡ ಅವರಿಗೆ ಗೊತ್ತಿರ್ತಾರೆ. ಹಾಗಾಗಿ ಗೆಲ್ಲೋದು ಕೂಡ ಸುಲಭ, ಗೆಲ್ಲಿಸ್ಕೊಂಡು ತರೋದು ಕೂಡ ಸುಲಭ ಆಗುತ್ತೆ. ನೀವು ಯಾರೋ ಹೊರಗಡೆ ಅವ್ರನ್ನ ಕರ್ಕೊಂಡು ಬಂದು ಚಿತ್ರದುರ್ಗದಲ್ಲಿ ಟಿಕೆಟ್ ಕೊಟ್ರೆ ಅವರಿಗೆ ಕ್ಷೇತ್ರದ ಪರಿಚಯ, ಜನರ ಪರಿಚಯ ಹೇಗಿರುತ್ತೆ, ಅವರ ಪರವಾಗಿ ಹೇಗೆ ಕೆಲಸ ಮಾಡೋಕ್ಕಾಗುತ್ತೆ ಈ ಕ್ಷೇತ್ರದಲ್ಲಿ? ಇದನ್ನ ಬಹುತೇಕ ಜನ ಪ್ರಶ್ನೆ ಮಾಡ್ತಿದ್ದಾರೆ ಆ ಭಾಗದಲ್ಲಿ ಕೇಸರಿ ಪಡೆಯ ಕಾರ್ಯಕರ್ತರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇರೋದು. ನಾನಾ ರೀತಿಯ ಪ್ರಯತ್ನಗಳು ಕೇಸರಿ ಪಾಳ್ಯದಲ್ಲಿ ಈ ಬಾರಿಯ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಒಂದೇ ಒಂದು ಕಡೆ ಅಲ್ಲ, ಬಹುತೇಕ ಕ್ಷೇತ್ರಗಳಲ್ಲಿ ಕೇಸರಿ ಪಡೆಗೆ ಈ ರೀತಿ ಬಂಡಾಯದ ಬಿಸಿ ತಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಜಗದೀಶ್ ಶೆಟ್ಟರ್ ಅವರು ಕುಂದಾನಗರಿ ಬೆಳಗಾವಿಗೆ ಬರ್ತಾರೆ ಅಂದ ತಕ್ಷಣ ಅಲ್ಲೂ ಕೂಡ ಗೋ ಬ್ಯಾಕ್ ಚಳುವಳಿ.